ಓಕೆ, ಮೋದಿ ವರ್ಸಸ್ ರಾಹುಲ್. NDA 293 ಅಲ್ಲಿ BJP 240, ಇಂಡಿ 234, ಅದರಲ್ಲಿ ಕಾಂಗ್ರೆಸ್ 99. ಇದರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳ ಮೊದಲಿಂದ ಆಗ್ತಾ ಇದೆ. ಅಂದರೆ ನಾವು 293, 240, ನೀವು ಟೋಟಲ್ ಇಂಡಿ 234, 99 ಮೊನ್ನೆಯಿಂದ ಚರ್ಚೆಗಳು ಭಾಳ ಜೋರಾಗ್ತಾ ಇದೆ. ಬನ್ನಿ, ಹಾಗಿದ್ರೆ ಕಾಂಗ್ರೆಸ್ ಶೂನ್ಯ ಸಾಧನೆ ಬಗ್ಗೆ ಯಾವೆಲ್ಲ ರಾಜ್ಯಗಳ ಬಗ್ಗೆ ಹೇಳ್ತಾ ಹೋದರು, ಎಷ್ಟೆಷ್ಟು ಕ್ಷೇತ್ರಗಳಲ್ಲಿದೆ, ಭಾಳ ಫಾಸ್ಟಾಗಿ ಹೋಗೋಣ ಬನ್ನಿ. ಮಧ್ಯಪ್ರದೇಶದಲ್ಲಿ ಒಟ್ಟು 29 ಕ್ಷೇತ್ರ ಇದೆ, ಅಲ್ಲಿ ಕಾಂಗ್ರೆಸ್ 0 ಸುತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ. ಆಂಧ್ರ ಪ್ರದೇಶದಲ್ಲಿ 25 ಸ್ಥಾನಗಳ ಪೈಕಿ 0 ಸುತ್ತಿದೆ. ದೆಹಲಿಯಲ್ಲಿ 7ಕ್ಕೆ 7 BJP ಗೆದ್ದುಕೊಂಡಿದೆ, ದೆಹಲಿಯಲ್ಲಿ ಕಾಂಗ್ರೆಸ್ 0. ಉತ್ತರಾಖಂಡ್ನಲ್ಲಿ 5 ಕ್ಷೇತ್ರಗಳ ಪೈಕಿ 0. ಹಿಮಾಚಲ ಪ್ರದೇಶದಲ್ಲಿ 4 ಕ್ಷೇತ್ರಗಳ ಪೈಕಿ 0. ಅರುಣಾಚಲ 1, ಮಿಜೋರಾಂ 1, ಸಿಕ್ಕಿಂ 1, ತ್ರಿಪುರ 1, ಅಂಡಮಾನ್ ನಿಕೋಬಾರ್ 1, ದಾದ್ರಾ ನಗರ್ ಹವೇಲಿ 1, ಡಾಮನ್ ಡಿಯು 1, ಲಡಾಖ್ 1. ಆದರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಚರ್ಚೆಗಳಾಗಿದ್ದು ಯಾವ ರೀತಿ ಕಾಂಗ್ರೆಸ್ 1989ರಿಂದ ನಿರಂತರವಾಗಿ, ಯಾವಾಗ BJP ಜನಸಂಘದಿಂದ BJP ಆಯಿತೋ, ಯಾವ ರೀತಿ ಅದು ಪ್ರವರ್ಧಮಾನಕ್ಕೆ ಬರ್ತಾ ಹೋಯಿತೋ, ಅದೇ ಥರ ಕಾಂಗ್ರೆಸ್ ಯಾವ ರೀತಿ ಕೆಳಕ್ಕಿಳಿಯಲ್ಪಟ್ಟಿತ್ತು, ಅಂದರೆ ಕಡಿಮೆ ಆಗ್ತಾ ಬಂತು. ಬನ್ನಿ ಹೇಳ್ತೀನಿ ನಿಮಗೆ. 1989 ಕಾಂಗ್ರೆಸ್ 510 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. 510 ಕ್ಷೇತ್ರ. ಇದು ರಾಜೀವ್ ಗಾಂಧಿಯವರು ಇದ್ದಂಥ ಟೈಮ್. ಇಂದಿರಾ ಗಾಂಧಿ ಆಲ್ರೆಡಿ ಹತ್ಯೆ ಆಗಿತ್ತು 1984ರಲ್ಲಿ. 1989ರಲ್ಲಿ ಕಾಂಗ್ರೆಸ್ 197 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಅಂದರೆ ಬಹುಮತಕ್ಕೆ ಬರೋದಿಲ್ಲ. ಅಲ್ಲಿಂದ ಶುರುವಾಗುತ್ತೆ ಭಾಳ ದೊಡ್ಡ ಮಟ್ಟದಲ್ಲಿ ಸಮ್ಮಿಶ್ರ ಸರ್ಕಾರದ ಅವಧಿಗಳು ಶುರುವಾಗುತ್ತೆ. VP ಸಿಂಗ್ ಆಗ್ತಾರೆ. 1991ರಲ್ಲಿ 487 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ. 244 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಕಾಂಗ್ರೆಸ್. ಅದಾದ ನಂತರ 1996 529 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ. 140 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ 1996. ಇನ್ನು 1998 ಕಾಂಗ್ರೆಸ್ ಸ್ಪರ್ಧೆ ಮಾಡುವ ಕ್ಷೇತ್ರಗಳ ಸಂಖ್ಯೆ 477, ಗೆಲುವು 141. ಇನ್ನು 1999 453 ಕ್ಷೇತ್ರ, 543 453, 114 ಗೆದ್ದದ್ದು. 2004 ಮನಮೋಹನ್ ಸಿಂಗ್ ಪ್ರಧಾನಿ ಆಗ್ತಾರಲ್ಲ, ಆ ಸಂದರ್ಭದ್ದು 417ರಲ್ಲಿ 145 ಗೆದ್ದುಕೊಳ್ಳುತ್ತೆ. 2009ರಲ್ಲಿ 440 ಕ್ಷೇತ್ರ ಸ್ಪರ್ಧೆ, 206 ಗೆದ್ದುಕೊಳ್ಳುತ್ತೆ. 2014ಕ್ಕೆ 206 ಇದ್ದದ್ದು 44ಕ್ಕೆ ಬರುತ್ತೆ. ನರೇಂದ್ರ ಮೋದಿ ಟೈಮ್ ಇದು. 464 ಕ್ಷೇತ್ರ ಸ್ಪರ್ಧೆ ಮಾಡಿರ್ತಾರೆ. 2019 421ರಿಂದ ಕ್ಷೇತ್ರಗಳಲ್ಲಿ ಸ್ಪರ್ಧೆ, 52ರಲ್ಲಿ ಗೆದ್ದಿರ್ತಾರೆ. 2024ರಲ್ಲಿ ಇಲ್ಲಿ ಗಮನಿಸಬೇಕು ನೀವು, ಸ್ಪರ್ಧೆ ಮಾಡಿರೋದು 278 ಕ್ಷೇತ್ರಗಳಲ್ಲಿ, ಅತೀ ಕಡಿಮೆ ಕ್ಷೇತ್ರಗಳಲ್ಲಿ. ಆದರೆ ಈ ಕ್ಷೇತ್ರಗಳಲ್ಲಿ ಕಡಿಮೆ ಮಾಡಿದ ಕಾರಣಕ್ಕಾಗಿ ಇಂಡಿ ಮೈತ್ರಿಕೂಟ 240 ಬರೋದಕ್ಕೆ ಸಾಧ್ಯವಾಯಿತು. ಆದರೆ ಇದೇ ಥರ ಕಡಿಮೆ ಆದರೆ ಕಾಂಗ್ರೆಸ್ ಗತಿ ಏನು ಅನ್ನುವಂಥದ್ದು. 278 ಕ್ಷೇತ್ರಗಳಲ್ಲಿ ಗೆದ್ದು 99 ಸ್ಥಾನಗಳನ್ನು ಗಳಿಸಿಕೊಂಡಿದೆ. ಅಂದರೆ ಕಳೆದ ಬಾರಿ 421, ಈ ಬಾರಿ 278, 99 ಸ್ಥಾನಗಳನ್ನು ಗೆದ್ದುಕೊಂಡಿದೆ.